ಮಾಡಿದ್ದೀವಿ. ಬರೀ ಮೇಕಪ್ಗೆ ಅವ್ರು ಹೇಳಿದಾಗೆ ಎಷ್ಟು ಸಮಯ ತಗೊಳ್ತಿತ್ತು, ಒಂದು ಸೆಟ್ ರೆಡಿ ಮಾಡೋದಕ್ಕೆ, ಒಂದು ಶಾರ್ಟ್ ರೆಡಿ ಮಾಡೋದಕ್ಕೆ ಎಷ್ಟು ಸಮಯ ತಗೊಳ್ತಿತ್ತು ನೋಡಿದ್ದೀನಿ. ಸೊ ಅದೆಲ್ಲ ಮಾಡಿದಾಗ ನಂಬರ್ ಆಫ್ ಡೇಸ್ ಜಾಸ್ತಿ ಆಗುತ್ತೆ, ಅಫ್ಕೋರ್ಸ್ ಮಾಡುವಂಥ ಖರ್ಚು ಜಾಸ್ತಿ ಆಗುತ್ತೆ. ನನ್ನ ಪ್ರಕಾರ ಬರೀ CGಗೇನೆ ಒಂದು 2 ರಿಂದ 3 ಆಗ್ಬೋದೇನೋ ನಮ್ಮ ಸಿನಿಮಾಗೆ, ಖಂಡಿತವಾಗ್ಲು. ಬಟ್ ನನಗೆ ಯಾವಾಗಲೂ ಒಂದು ಭಯ ಇರುತ್ತೆ, ನಾವೆಷ್ಟೇ ಪರಿಶ್ರಮ ಪಟ್ರು ಕೊನೆಗೆ ಹೋಗಿ ಅಲ್ಲಿ ಕಂಪ್ಯೂಟರ್ಲಿ ಟೇಬಲಲ್ಲಿ ಅವ್ರು ಕೆಲಸ ಮಾಡಬೇಕಾದ್ರೆ ಆ CG ಚೆನ್ನಾಗಿ ಬಂದಿಲ್ಲ ಅಂದರೆ ನಾವು ಏನೇ ಮಾಡಿದ್ರು ಕಾರ್ಟೂನ್ ನೆಟ್ವರ್ಕಲ್ಲಿ ಕಾರ್ಟೂನ್ ನೋಡೋ ಥರ ಇರುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ಈ ಸಿನಿಮಾಲಿ ರೆಫರೆನ್ಸಸ್ ಗುರು ಅವ್ರು ತೋರಿಸಿದ್ರು, ಅದ್ಭುತವಾಗಿ ಬಂದಿದೆ. ಖಂಡಿತವಾಗ್ಲೂ ಇಟ್ ವಿಲ್ ಬಿ ಒನ್ ಆಫ್ ದ ಬಿಗ್ಗೆಸ್ಟ್, ಅಂದರೆ ಈ ವರ್ಷ ರಿಲೀಸ್ ಆದರೆ ಒನ್ ಆಫ್ ದ ಬಿಗ್ಗೆಸ್ಟ್ ಫಿಲ್ಮ್ಸ್ ಆಫ್ ದಿಸ್ ಇಯರ್, ಖಂಡಿತವಾಗಿ. ಅದು ತುಂಬ ಕಾನ್ಫಿಡೆಂಟ್ ಅಂತ ಹೇಳಿದ್ದಿಲ್ಲ. ಆ್ಯಂಡ್ ಒಂದು ತುಂಬ ಹೊಸ ಜಾನ್ರ, ಅಂದರೆ ಸಾಕಷ್ಟು ವರ್ಷಗಳಾದ್ಮೇಲೆ ಈ ಥರ ಜಾನ್ರ ಮತ್ತೆ ಮಾಡೋ ಧೈರ್ಯ ಮಾಡಿದ್ದಾರೆ. ನಗ್ತೀರಿ, ಹೆದರ್ತೀರಿ, ಕೊನೆಗೆ ಕ್ಲೈಮ್ಯಾಕ್ಸ್ ಬಂದಾಗ ಅವ್ರು ಹೇಳ್ದಂಗೆ ಖಂಡಿತವಾಗ್ಲೂ ಎಲ್ಲರೂ ಚಪ್ಪಲಿ ತೆಗೆದು ಈ ಸಿನಿಮಾ ನೋಡಿದ್ವಿ. ಅಷ್ಟು ಒಂದು ದೈವಿಕ ಭಾವ ಇದೆ ಇದರಲ್ಲಿ. ಸೊ ಇಡೀ ಟೀಮ್ಗೆ ಒಳ್ಳೇದಾಗಲಿ. ಐ ಆಮ್ ಗ್ಲಾಡ್ ಐ ಕುಡ್ ಬಿ ಯುವರ್ ಸಪೋರ್ಟ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಪ್ರಜ್ವಣ. ರೈಸಿಂಗ್ ಸ್ಟಾರ್ ಅಂತ ನಿಮ್ಮ ಕಡೆಯಿಂದ ಹೇಳಿ ತುಂಬ ಖುಷಿ ಆಯಿತು. ಯಾಕಂತಂದರೆ ಪ್ರಜ್ವಣನ ನಾನು ತುಂಬ ಅಡ್ಮೈರ್ ಮಾಡ್ತಿದ್ದೆ. ಆ ಒಂದು ರಿಯಾಲಿಟಿ ಶೋ ಅಲ್ಲಿ ತುಂಬ ಎನ್ಕರೇಜ್ ಮಾಡ್ತಾಯಿದ್ರು. ಡ್ಯಾನ್ಸ್ ಮಾಡುವಾಗ ಡ್ಯಾನ್ಸ್ ಶೋ ಮಾಡ್ತಾಯಿದ್ರು. ನಾಟ್ ಅ ಗ್ರೇಟ್ ಡ್ಯಾನ್ಸರ್. ನಿಮ್ಮ ಡ್ಯಾನ್ಸ್ಗಳನ್ನು ನೋಡಿ ತುಂಬ ಖುಷಿಪಟ್ಟು ಡ್ಯಾನ್ಸ್ ಮಾಡಿದ್ದೆ. ಅವಕಾಶ ಸಿಕ್ಕಿದ್ರೆ ಈ ಮಾತು ಮುಗಿದ ನಂತರ ನಿಮ್ಮ ಜೊತೆ ಒಂದು ಸ್ಟೆಪ್ ಹಾಕ್ಬೋದಾ? We would love to see that. And ಥ್ಯಾಂಕ್ ಯು ಗುರು ಸರ್. ಥ್ಯಾಂಕ್ ಯು ಯಾಕೆ ಅಂತಂದರೆ, ಅಂದರೆ ಥ್ಯಾಂಕ್ಸ್ ಒಂದು ಟೈಟಲ್ ನನ್ನ ಹೆಸರು ಜೊತೆ ಕೊಟ್ಟಿದ್ದಕ್ಕೆ. ಮತ್ತು ನಂಗೆ ಸ್ವಲ್ಪ ಜಾಸ್ತಿ ಭಾರ ಹಾಕ್ಬಿಟ್ಟಿದ್ದೀರಿ ಹೆಗಲ ಮೇಲೆ ಇವಾಗ ಒಂದು ಟೈಟಲ್ ಕೊಟ್ಬಿಟ್ಟು. ರಾಮರಸ ನನಗೆ ತುಂಬ ತುಂಬ ಸ್ಪೆಷಲ್ ಆದಂಥ ಒಂದು ಸಿನಿಮಾ. ಯಾಕಂತಂದರೆ ಬಿಗ್ ಬಾಸ್ ಇಂದ ಬಂದ ಮೇಲೆ ಆ್ಯಕ್ಚುಲಿ ಜನಗಳು ಒಂದು ಜವಾಬ್ದಾರಿ ಕೊಟ್ಟಿದ್ರು ನನಗೆ. ಅದನ್ನ ಸರಿಯಾಗಿ ನಿಭಾಯಿಸಬೇಕು, ಮತ್ತು ನನ್ನ ಒಂದು ಕೆರಿಯರ್ಗೆ ಒಂದು ಒಳ್ಳೆ ಅಡಿಪಾಯ ಆಗುವಂಥ ಒಂದು ಸಿನಿಮಾ ಮಾಡಬೇಕು ಅಂತ ತುಂಬ ಕಥೆಗಳನ್ನು ಕೇಳಿದ್ದುಂಟು. ಅದು ಎಲ್ಲದರಲ್ಲೂ ವಿಭಿನ್ನ ಅಂತ ಅನ್ಸಿದ್ದು ನನಗೆ ರಾಮರಸ. ಪಾತ್ರ ವಿಭಿನ್ನವಾಗಿದೆ, ಕಥೆ ವಿಭಿನ್ನವಾಗಿದೆ. ಎಲ್ಲ ರೀತಿಯ ಏನು ಕ್ಯಾರೆಕ್ಟರಿಸ್ಟಿಕ್ಸ್ನು ಈ ಒಂದು ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರಲ್ಲಿ ನಾನು ತೋರಿಸಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ತುಂಬ ಇದೆ ಆ್ಯಕ್ಚುಲಿ ನನ್ನ ಪಾತ್ರದ ಬಗ್ಗೆ ಹೇಳೋಕ್ಕೆ, ಸಿನಿಮಾದ ಬಗ್ಗೆ ಹೇಳೋದಕ್ಕೆ. ಮತ್ತಷ್ಟು ವೇದಿಕೆಗಳು ಸಿನಿಮಾ ರಿಲೀಸ್ ಟೈಮಲ್ಲಿ ಆಗುತ್ತೆ. ಅದಲ್ಲದೆ ಇವತ್ತಿನ ಸ್ಪೆಷಲ್ ಒಂದು ಕ್ಯಾರೆಕ್ಟರ್ ರಿವೀಲ್ ಪ್ರಜ್ವಲ್ ಅಣ್ಣಂದು. ಆ್ಯಕ್ಚುಲಿ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದರೆ ಆಲ್ಮೋಸ್ಟ್ ಅವರ ಕೆರಿಯರ್ ಸ್ಟಾರ್ಟ್ ಅಂದರೆ 20 ವರ್ಷ ಆಗ್ತಾ ಬಂತು ಅವರು ಸಿಕ್ಸರ್ ಸಿನಿಮಾಯಿಂದ. ಇವತ್ತಿಗೆ ನಾನು ನಾಯಕ ನಟನಾಗಿ ಮಾಡ್ತಿರುವಂಥ ಒಂದು ಸಿನಿಮಾದಲ್ಲಿ ಅವರ ಒಂದು ಕ್ಯಾಮಿಯೋ ಆಗಿ ಒಂದು ಬಹಳ ಮೇಜರ್ ಕ್ಯಾರೆಕ್ಟರ್ ಮಾಡ್ತಿರೋಂಥದ್ದು. ಇಟ್ ರಿಲಿ ಆ್ಯಡ್ಸ್ ಆನ್ ಅ ಲಾಟ್. ಮತ್ತು ಈ ಸಿನಿಮಾದಲ್ಲಿ ಸುಮಾರು ಜನ ಸೀನಿಯರ್ ಆ್ಯಕ್ಟರ್ಸ್ ಮಾಡಿದ್ದಾರೆ. ಒಂದು 2-3 ಅಂದರೆ ಶರಣ್ ಸರ್ ಮಾಡಿದ್ದಾರೆ, ಮತ್ತು ಹೆಬಾ ಪಟೇಲ್ ಅವ್ರು ಮಾಡಿದ್ದಾರೆ. ಆ್ಯಂಡ್ ಅಲ್ಲ ಗೊತ್ತು ಹೇಳಲ್ಲ ಸರ್, ನಾನು ಗೊತ್ತು, ಅಲ್ಲಿಗೆ ನಿಲ್ಸಿದ್ದೀನಿ. ಮತ್ತು ಇನ್ನು ಸುಮಾರು ಜನ ಹಿರಿಯ ನಟರು ಮತ್ತು ಸ್ಟಾರ್ಸ್ ಅವ್ರನ್ನ ಹೇಳೋ ಹಾಗಿಲ್ಲ. ಬಟ್ ಈ ಒಂದು ಆ್ಯಕ್ಚುಲಿ ಇವತ್ತು ಗಿರಿ ಸರ್ನ ಮಿಸ್ ಮಾಡ್ಕೊತಿದ್ದೆ, ಕಾರಣಾಂತರಗಳಿಂದ ಬಂದಿಲ್ಲ ಅವರು. ಆ್ಯಂಡ್ ಪ್ರಜ್ಜು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಆಪರ್ಚುನಿಟಿ ನಿಮ್ಮ ಜೊತೆ ಈ ಒಂದು ಸಿನಿಮಾ ನನ್ನ ತೆರೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಅವರು ಅಂದರೆ ಸಿನಿಮಾ ಶೂಟಿಂಗಲ್ಲಿ ಅವರು ಎಷ್ಟು ಪ್ರೊಫೆಷನಲ್ ಅಂತಂದರೆ ಅವ್ರ ಜೊತೆ ಆ್ಯಕ್ಚುಲಿ ಡ್ಯಾನ್ಸ್ ಕೂಡ ಮಾಡಿದ್ವಿ ಒಂದು ಸ್ಮಾಲ್ ಬಿಟ್ಟಲ್ಲಿ. ಅವ್ರ ಶೂಟಿಂಗ್ ಬಂದಿದ್ದು, ಅವ್ರ ಕೆಲಸ ಯಾವಾಗ ಮುಗೀತು, ಅವ್ರ ಪಾಡಿಗೆ ಅವರು ಯೂಸ್ ಟು ಫಿನಿಶ್ ಅಂಡ್ ಗೋ. ಆ್ಯಂಡ್ ದೇರ್ ಇಸ್ ಸೋ ಮಚ್ ಟು ಲರ್ನ್ ಫ್ರಮ್ ಯು. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಬ್ರೋ, ಸ್ಟೇಟ್ ಅವಾರ್ಡ್ ತಗೊಂಡಿದ್ದಕ್ಕೆ. ಲಾಟ್ ಮೋರ್ ಟು ಕಮ್. ಎನಿಥಿಂಗ್ ಎಲ್ಸ್? ಇನ್ನು ಅಲ್ಲ, ಗುರು ಸರ್ದು ಒಂದು ಕಂಪ್ಲೇಂಟ್ ಇದೆ ಆ್ಯಕ್ಚುಲಿ, ನೀವು ಜಾಸ್ತಿ ಮಾತಾಡೋಲ್ಲ. ಪ್ಲಸ್ ನಾನು ಆ್ಯಕ್ಚುಲಿ ಇನ್ನು
ಎಲ್ಲ ಲಾಸ್ಟ್ಗೆ ಇಟ್ಕೊಳ್ತೀನಿ ರಿಲೀಸ್ ಇವೆಂಟ್ಗೆ ಅವಾಗೆಲ್ಲ ಮಾತಾಡ್ತೀನಿ ಎಲ್ಲ. ಯಾ ಗುರು ಸರ್ ಬಗ್ಗೆ ಒಂದೆರಡು ಮಾತು ಸರ್. ಈ ಸಿನಿಮಾ ಆ್ಯಕ್ಚುಲಿ ನಾನು ಯೋಚನೆ ಮಾಡಿದ್ದು ಗುರು ಸರ್ಗೆ ಫಸ್ಟ್ ನಾವು ಕತೆ ಕೇಳಿದಾಗಲೇ ಒಂದು ಮಾತು ಕೇಳಿದೆ ದಟ್ ಏನು ಬಜೆಟಲ್ಲಿ ಮಾಡ್ತಿರ್ಬಹುದು ಅಂತ. ಬಜೆಟ್ ಎಲ್ಲ ನಾವು ಮಾಡ್ತೀವಿ, ನೀವು ತಲೆ ಕೆಡ್ಸ್ಕೊಬಿಡಿ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದ್ರು. ನನ್ಗೆ ಅವಾಗ ಅನ್ಸುತ್ತೆ ಎಷ್ಟು ಏನು ಮಾಡ್ತಿರ್ಬೋದು ಅಂತ. ಬಟ್ ಹೋಗ್ತಾ ಹೋಗ್ತಾ ನಾನು ಜೊತೆಗೆ ಟ್ರಾವೆಲ್ ಮಾಡ್ತಾ ನನಗೆ ಗೊತ್ತಾಯಿತು ಈ ಸಿನಿಮಾ ಒಂದು ದೊಡ್ಡ ಬಜೆಟ್ ಸಿನಿಮಾ ಆಗ್ತಾ ಹೋಯ್ತು. ಅಂದರೆ ಒಂದು ಕ್ರಿಯೇಟಿವ್ ಇಂಪ್ರೂವ್ಮೆಂಟ್, ಕ್ರಿಯೇಟಿವ್ ಇನ್ವಾಲ್ವ್ಮೆಂಟ್ ಈ ಎಲ್ಲವೂ ಗುರು ದೇಶಪಾಂಡೆ ಸರ್ಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಆ್ಯಂಡ್ ನಾನು ಅದನ್ನು ನೋಡ್ತಾ ಇದ್ದೀನಿ, ಈ ಸಿನಿಮಾನ ತೆರೆ ಮೇಲೆ ತರೋದಕ್ಕೆ ಅವರು ಹಾಕಿರುವಂಥ ಎಫರ್ಟ್ಸ್ ತುಂಬ ನೋಡ್ತಾ ಇದ್ದೀನಿ. ಆ್ಯಂಡ್ ಐ ಅಪ್ರಿಷಿಯೇಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ, ಈ ಒಂದು ಸಿನಿಮಾ ನಮಗೋಸ್ಕರ ಮಾಡ್ತಿರೋದಕ್ಕೆ. ಆ್ಯಂಡ್ ಲಾಟ್ ಮೋರ್ ಟು ಕಮ್. ಥ್ಯಾಂಕ್ ಯು. ಎಲ್ಲೂ ಅದು ರಿವೀಲು ಆಗಿಲ್ಲ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಮತ್ತೆ ಸಿನಿಮಾಗೆ ಬೆಸ್ಟ್ ವಿಶಸ್. ತುಂಬ ಖುಷಿ ಆಯಿತು ನನಗೆ ಟೀಮ್ ಜೊತೆ ವರ್ಕ್ ಮಾಡಿ. ಗಿರಿರಾಜ್ ಸರ್ ಜೊತೆಗೆ ಇದು ನನ್ನ ಎರಡನೇ ಸಿನಿಮಾ, ಎರಡನೇ ವೆಬ್ ಸೀರೀಸ್. ತುಂಬ ಸಂತೋಷ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್. Thank you, mom. Thank you so much. Yes, ma'am.